ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಎರಡನೇ ಬಾರಿ ಸ್ಪರ್ಧಿಸಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಪದವೀಧರರು ಹೆಚ್ಚಿನ ಮತಗಳನ್ನು ಹಾಕುವುದರ ಮೂಲಕ ಗೆಲ್ಲಿಸಬೇಕು ಎಂದು ಕೆಪಿಸಿಸಿ ಸದಸ್ಯ ನಾಗೇರೆಡ್ಡಿ ಪಾಟೀಲ್ ಕರ್ದಾಳ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ಮರಗೋಳ್ ತಿಳಿಸಿದರು. ಚಿತ್ತಾಪುರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಮುಖ್ಯವಾಗಿರುವಂತಹ ಚುನಾವಣೆಯಾಗಿದ್ದು, ಇದು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯ ದ್ಯೋತಕವಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವುದರಿಂದ ಅನೇಕ ಕೆಲಸಗಳು ಆಗಲು ಸಹಕಾರಿಯಾಗಿದೆ. ಆದ್ದರಿಂದ ಈ ಭಾಗದ ಶಿಕ್ಷಕರ ಮತ್ತು ಪದವೀಧರರ ಧ್ವನಿಯಾಗಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಭೀಮಣ್ಣ ಸಾಲಿ, ಮೆಹಬೂಬ್ ಸಾಹೇಬ್, ನಾಗೇರೆಡ್ಡಿ ಪಾಟೀಲ್, ರಮೇಶ ಮರಗೋಳ್, ಮುಕ್ತಾರ್ ಪಟೇಲ್, ಶಿವರುದ್ರ ಬಿಣ್ಣಿ, ಚಂದ್ರಶೇಖರ್ ಕಾಶಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. 3ನೇ ತಾರೀಕು ವಿಧಾನ ಪರಿಷತ್ತಿಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಪದವೀಧರ ಯಾರಿದ್ದಾರೆ ಆ ಪದವೀಧರರು ಮತ ಹಾಕ್ತಕ್ಕಂಥದ್ದು 3ನೇ ತಾರೀಕು. ಹೋದ ಸಲ ಮೊಟ್ಟ ಮೊದಲಾಗಿ ಪದವಿ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹೋದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕೋದ್ರ ಮುಖಾಂತರ ಜಯಶಾಲಿಯಾಗಿ ಮಾಡಿಕೊಟ್ಟದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಇನ್ನೊಂದು ಸಲ ಅವರ ಪುನರಾಯ್ಕೆಗಾಗಿ ಮತ ಬಾಂಧವರಲ್ಲಿ ಮನವಿ ಮಾಡಿಕೊಡ್ತೇವೆ. ಈಗಾಗಲೇ ಚಂದ್ರಶೇಖರ್ ಅವರು ಹೋದ 5 ವರ್ಷಗಳ ಅವಧಿಯಲ್ಲಿ ತಮಗೆ ತಕ್ಕ ಮಟ್ಟಿಗೆ ಕೆಲಸವನ್ನು ಮಾಡೋದ್ರ ಮುಖಾಂತರ ಇನ್ನೊಂದು ಅವಧಿಗೆ ಅವರು ಮತ ಹಾಕಿದರೆ ಇನ್ನೂ ಕೂಡ ನಮ್ಮ ಸರ್ಕಾರ ಇರೋದ್ರಿಂದ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಇರೋದರಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲಿ ಹೇಳುವ ಮುಖಾಂತರ ಮತ್ತು ಪ್ರಿಯಾಂಕಾ ಖರ್ಗೆ ಅವರೇ ಕೆಲವು ದಿನಗಳಲ್ಲಿ ಬರಬೇಕಾಗಿತ್ತು. ಅನಿವಾರ್ಯ ಕಾರಣವಾಗಿ ವಿಧಾನ ಪರಿಷತ್ನ ಚುನಾವಣೆಗಳನ್ನು ನಡೆತಿರುವುದರ ಒಂದು ಸ್ವಲ್ಪ ಊರಲ್ಲಿ ಬ್ಯುಸಿಯಾಗಿರೋದ್ರಿಂದ ಇವತ್ತು ಅವರ ಮತ ಸೇರಿ ನಾವೆಲ್ಲರೂ ಸೇರಿ ಒಂದು ಪತ್ರಿಕೆ ಜಂಟಿ ಪತ್ರಿಕೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮತ ಬಾಂಧವರಲ್ಲಿ ಕಳಕಳಿ ಮನವಿ ಇದೆ. ಸರ್ಕಾರ ನಮ್ಮದೇ ಇದೆ. ಹಾಗಾಗಿ ಸರ್ಕಾರ ನಮಗೆ ಸಂಬಂಧಪಟ್ಟ ಕೆಲಸಗಳು ಈಗಾಗಲೇ ನಾವು ಚುನಾವಣೆಯಲ್ಲಿ ಗೆದ್ದರೆ ನಾನು ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಚಂದ್ರಶೇಖರ್ ಪಾಟೀಲ್ ಅವರು ಒಂದು ಭರವಸೆಗಳ ಸಂಕಲ್ಪವನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ನೋಡಿರ್ಬೋದು, ಓದುವ ಮುಖಾಂತರ ಗೊತ್ತಿದ್ದಾರೆ. ಸರ್ಕಾರಿ ನೌಕರಿ 7ನೇ ವೇತನ ಆಯೋಗ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ 7ನೇ ಒಂದು ಆಯೋಗವನ್ನು ಜಾರಿಗೊಳಿಸ್ತೇವೆ. ಅದು ಎಷ್ಟು ಮಟ್ಟಿಗೆ ಜಾರಿಗೊಳಿಸ್ತೀವಿ ಪರ್ಸೆಂಟೇಜ್ ಮೇಲೆ ಮನೆ ಲೆಕ್ಕ ಮಾಡಿ ಹೇಳೋ ಪ್ರಕಾರ ಹೇಳಿದ್ರು. ಅದೇ ರೀತಿಯಲ್ಲಿ ಸುಮಾರು 8 ಬೇಡಿಕೆಗಳನ್ನು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡುವ ಮುಖಾಂತರ ಈ 8 ಬೇಡಿಕೆಗಳನ್ನು ನಮ್ಮ ಸರ್ಕಾರದ ಮುಖಾಂತರ ಮತ ಹಾಕಿದ್ದೆ ಅದರಲ್ಲಿ ಜಾರಿಗೊಳಿಸಿ ಕೂಡ ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಂಡರೆ ಎಲ್ಲ ನಮ್ಮ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಮತ ಬಾಂಧವರಿಗೆ ಕಳಕಳಿ ಬಂದು ಅಂತ ಹೇಳಿದರೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮೊದಲನೇ ಪ್ರಸ್ತುತ ಮತವನ್ನು ಕೊಡೋದ್ರ ಮುಖಾಂತರ ಮತ ಏನಂತ ಕೇಳಿದ್ರೆ, ಯಾಕಂದರೆ ಸಾಮಾನ್ಯವಾಗಿ ವಿದ್ಯಾವಂತರು ಇವತ್ತು ಮತ ಹಾಕಬೇಕು. ಇವತ್ತು ಟೀಚರ್ ಕಾನ್ಫರೆನ್ಸಲ್ಲಿ ಕೂಡ ಗ್ರಾಜುಯೇಟ್ ಕಾನ್ಫರೆನ್ಸ್ ಕೂಡ ಮತಗಳು ಅಂದರೆ ಅಮಾನ್ಯ ಆಗ್ತದೆ. ಹಾಗಾಗಿ ದಯಮಾಡಿ ನಾವು ಪದವೀಧರರು ಸ್ವಲ್ಪ ಆಲೋಚನೆ ಮಾಡಿ ಸ್ವಲ್ಪ ಸಮಯ ತೆಗೆದುಕೊಂಡ್ಬಿಟ್ಟು, ಯಾಕಂದ್ರೆ ಸಾಕಷ್ಟು ಕ್ವಶನ್ ಆಗಿಲ್ಲ, ಸಮಯ ತೆಗೆದುಕೊಂಡು ಕೇವಲ ಒಂದು ಬರೆಯೋದ್ರ ಮುಖಾಂತರ ಯಾವುದೇ ಸಿಂಬಾಲ್ ಆಗಲಿ ವ್ಯಕ್ತಿ ಆಗಲಿ ಏನೂವರೆಗೆ ಇಲ್ಲ. ಅವರು 2ನೇ ಸೀರಿಯಲ್ ನಂಬರ್ 2 ಇರ್ತದೆ. 2ನೇ ಸೀರಿಯಲ್ ನಂಬರ್ ಮುಂಬಾಲದಲ್ಲಿ ಕೇವಲ ಒಂದು ಮಾಡೋದ್ರ ಮುಖಾಂತರ ಮಾರ್ಕ್ ಮಾಡುವ ಮುಖಾಂತರ ಮೊದಲನೇ ಪ್ರಸ್ತುತ ಮತವನ್ನು ಚಂದ್ರಶೇಖರ್ ಪಾಟೀಲ್ ಕೊಡಬೇಕು. ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗ್ರಾಮದಲ್ಲಿ ನಮ್ಮ ಯಾವುದೇ ಗ್ರಾಮದಲ್ಲಿ ಮತದಾರ ಪಟ್ಟಿಯಲ್ಲಿ ಬರ್ತಕ್ಕಂಥ ಅವರಿಗೆ ಮನವೊಲಿಸೋದ್ರ ಮುಖಾಂತರ ನಮ್ಮ ಪಕ್ಷದ ಮತ ಹಾಕಲಿಕ್ಕೆ ಕಾರ್ಯಕರ್ತರು ಕೂಡ ಮನವಿ ಮಾಡ್ತೀವಿ. ಅದೇ ರೀತಿ ಮತದ ಬಾಂಧವರಿಗೂ ಕೂಡ ನಮ್ಮ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಜಲ್ದಿಯಾಗಿ ಮತ ಹಾಕೋದಕ್ಕೆ ಒಂದು ಬೇಡಿಕೆಯನ್ನು ಇಟ್ಕೊಟ್ಟು ಅಂದ್ಬಿಟ್ಟು ಪತ್ರಿಕೆ ಅವಕಾಶ ಕೊಡ್ತಾರೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.